ನಾನು ಯುವಕರು ಸಂಬಂಧಪಟ್ಟಂಗೆ ಎಸ್ಪೆಷಲಿ ಈ ಸೈಬರ್ ಕ್ರೈಮ್ ಮತ್ತು ಬೆಟ್ಟಿಂಗ್ ಸಂಬಂಧಪಟ್ಟಂಗಿರ್ಬೋದು, ಬೆಟ್ಟಿಂಗ್ ಆ್ಯಪ್ ಸಂಬಂಧಪಟ್ಟಂಗಿರ್ಬೋದು. ಸೊ ಇದರಲ್ಲಿ ನೀವು ಆಟ ಆಡೋದು ಬೇರೆ ಆಗುತ್ತೆ, ಬಟ್ ಬೆಟ್ಟಿಂಗ್ ಆ್ಯಪಲ್ಲಿ ಹೋಗಿ ಆಟ ಆಡಿ ಅಲ್ಲಿ ಯಾರು ಕಂಟ್ರೋಲ್ ಯಾರ ಹತ್ರ ಗೊತ್ತಿಲ್ಲ. ಈ ಸಂಬಂಧಪಟ್ಟಂಗೆ ನಾವು ರೀಸೆಂಟಾಗಿ ಒಂದು 2-3 ಪ್ರಕರಣಗಳು ನೋಡಿದ್ದೀವಿ. ಅದರಲ್ಲಿ ಗೊತ್ತಿಲ್ಲದೆ ಎಷ್ಟೋ ಸಾಲ ಮಾಡಿಕೊಂಡು ಜನ ಸೂಸೈಡ್ ಮಾಡ್ಕೊಳ್ಳೋದು ಕಾಣ್ತಾ ಇದ್ದೀವಿ. ಅದಕ್ಕೋಸ್ಕರ ಯಾರೂ ಅಷ್ಟು ಈಸಿಯಾಗಿ ನಿಮಗೆ ನಿಮಗೆ ದುಡ್ಡು ಕೊಡೋದಾಗಲಿ ಅಂಥ ಸಿಸ್ಟಮ್ ಇರಲ್ಲ. ಸೊ ಇದರಲ್ಲೇ ನೀವು ಯಾವುದೇ ಆಸೆಗೆ ಒಳಗಾಗದೆ ಈ ಬೆಟ್ಟಿಂಗ್ ಸಂಬಂಧಪಟ್ಟಂಗೆ ಹೋಗದೆ ನಿಮ್ಮ ಕಸಬು ಏನಿದೆ ಆ ಕಸಬಲ್ಲಿ ನೀವು ಎಕ್ಸ್ಪರ್ಟ್ ಆಗಿ ಅಂಥ ಕೆಲಸ ಮಾಡ್ಕೊಳ್ಳಿ. ಅನ್ನೆಸರ್ಲಿ ಇದರಲ್ಲಿ ಯಾರೋ ಕಂಟ್ರೋಲಲ್ಲಿದ್ದಂಥ ಆ್ಯಪ್ಸ್ಗಳನ್ನು ನೀವು ಯೂಸ್ ಮಾಡ್ಕೊಂಡು ಬೆಟ್ಟಿಂಗ್ ಆಡಿ ನೀವು ಹಾಳಾಗಬಾರ್ದು ಅಂತ ನಾನು ಜನರಿಗೆ ಕೇಳ್ಕೊತೀನಿ. ಈ ಯುವಕರ ಸಂಬಂಧಪಟ್ಟಂಗೆ ಅವ್ರ ಪೇರೆಂಟ್ಸು ಅವ್ರನ್ನ ಅಬ್ಸರ್ವ್ ಮಾಡೋದಷ್ಟೇ ಇಂಪಾರ್ಟೆಂಟ್ ಇದೆ. ಇದು ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ನಮ್ಮ ಎಲ್ಲ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ. ಆ ರೀತಿ ಯಾವುದೇ ಮಾಹಿತಿ ಬಂದರೆ ಇಮಿಡಿಯೇಟಾಗಿ ಹೋಗಿ ಕೇಸ್ ರೈಡ್ ಮಾಡಿ ಕೇಸ್ ಮಾಡಲಿಕ್ಕೆ ಮಾಹಿತಿ ಕೊಡ್ತಾಯಿದ್ದೀವಿ. ಈ ಆಫ್ಲೈನ್ ಗ್ಯಾಮ್ಲಿಂಗ್ ಸಂಬಂಧಪಟ್ಟಂಗೆ ಹೇಳಿದ್ರು ಅಂಥದ್ದು. ಜೊತೆಗೆ ಅವ್ರ ಪೇರೆಂಟ್ಸ್ ಆಗಲಿ, ಸಂಬಂಧಿಕರಾಗಲಿ, ಊರಲ್ಲಿ ಅಕ್ಕಪಕ್ಕದಾಗಲಿ, ಲೀಡರ್ಸ್ ಆಗಲಿ, ನಮ್ಮ ಠಾಣೆಗಾಗಲಿ ಅಥವಾ 112 ಫೋನ್ ಮಾಡಿ ನಮ್ಮ ಇದಕ್ಕೆ ಪೊಲೀಸ್ಗೆ ಮಾಹಿತಿ ಕೊಡ್ಬೋದಾಗಿದೆ. ಅವ್ರ ಹೆಸರನ್ನು ಸಹಿತ ನಾವು ಗೌಪ್ಯವಾಗಿಡಲಾಗುತ್ತೆ.